ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ನಾನು ಮಧ್ಯಾಹ್ನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಊರಿಂದ ಅವರೇ ಬೇಳೆ ಕೊಟ್ಟು ಕಳಿಸಿದ್ರು, ಅದಕ್ಕೆ ಇವತ್ತು ಬಸ್ಸಾಂಬಾರ್ ಮಾಡಿಬಿಡೋಣ ಅಂತ ನಾನೇ ಇವತ್ತು ಅಡುಗೆ ಮಾಡ್ತಿದ್ದೀನಿ. ಇವತ್ತು ನಮ್ಮ ಅಕ್ಕ ಬರೋದಕ್ಕಾಗಲಿಲ್ಲ, ಯಾಕಂದರೆ ಮೀನುಗೆ ಸ್ನಾನ ಮಾಡಿಸ್ಬೇಕಿತ್ತು. ನನ್ನ ತಂಗಿ ಮಾಡಿಸ್ತಾಳೆ ಅಂತ ಅಂದ್ಬಿಟ್ಟು ಅವಳನ್ನ ಇಲ್ಲೇ ಉಳಿಸ್ಕೊಂಡೆ. ನಮ್ಮ ಅಕ್ಕನ ಬೇಡ ಅಂತಂದೆ. ಮನೆಗೂ ಅವಳು ಸ್ನಾನ ಮಾಡಿಸ್ಲೇ ಇಲ್ಲ, ನಾನೇ ಮಾಡಿಸ್ಬೇಕಾಯ್ತು. ಅವಳಿಗೂ ಸ್ನಾನ ಮಾಡಿಸಿ ಪಾಪಗೂ ಸ್ನಾನ ಮಾಡಿಸಿದ್ದಾಯಿತು. ಇನ್ನು ನಾನು ಅಡುಗೆ ಎಲ್ಲ ಮುಗಿಸ್ಕೊಂಡು ಅಂಗಡಿ ಕಡೆ ಹೊರಟ್ವಿ. ಅಂಗಡಿಗೆ ಹೋಗಿ ಕಸ್ಟಮರ್ನೆಲ್ಲ ನೋಡ್ಕೊಂಡು ಬಂದವ್ರನ್ನೆಲ್ಲ ವಿಚಾರಿಸ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ವಿ. ಇನ್ನು ನಾನು ಮಿನಿ ವ್ಲಾಗ್ ಸ್ಟಾರ್ಟ್ ಮಾಡಿ ಮೊನ್ನೆಗೆ 30 ಡೇಸ್ ಆಯಿತು. ನಾನು ಮಿನಿ ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ನನಗಿದ್ದಿದ್ದು ಫಾಲೋವರ್ಸು 37. ನಾನು ಅದನ್ನು ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೆ. ಇವತ್ತಿಗೆ ಆಲ್ಮೋಸ್ಟ್ 250+ ಫಾಲೋವರ್ಸ್ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಫಾಲೋ ಮಾಡ್ಕೊತಿದ್ದೀರಾ ಎಲ್ರಿಗೂ. ಇನ್ನೂ ಯಾರು ಫಾಲೋ ಮಾಡ್ತಿಲ್ಲ ಫಾಲೋ ಮಾಡ್ಕೊಳ್ಳಿ. ಯಾವ ಥರ ವೀಡಿಯೋಸ್ ಬೇಕು ಅದನ್ನು ಹೇಳಿ. ನನ್ನ ತಲೆಯಲ್ಲೂ ಒಂದಷ್ಟು ಐಡಿಯಾಸ್ ಇದೆ. ಕೆಲವೊಂದು ವಿಷಯಗಳ ಬಗ್ಗೆ ಮಾತಾಡಬೇಕು ಅಂತ ಆಸೆನೂ ಇದೆ. ಯಾಕಂದರೆ ನನ್ನ ವೀಡಿಯೋಸ್ನ 75% ವುಮೆನ್ಸೇ ನೋಡೋದು, ಲೇಡೀಸೇ ನೋಡೋದ್ರಿಂದ ಕೆಲವೊಂದು ವಿಷಯಗಳ ಬಗ್ಗೆ ಮಾತಾಡಬೇಕು, ಹಂಚ್ಕೊಬೇಕು ಅಂತ ಆಸೆ ಇದೆ. ಮುಂದಿನ ವೀಡಿಯೋಗಳಲ್ಲಿ ಖಂಡಿತ ಮಾತಾಡ್ತೀನಿ. ಇನ್ನು ಸಂಜೆ ಆಗ್ತಾ ನಮ್ಮ ಮನೆಯವರು ಕೆಲಸ ಮುಗಿಸ್ಕೊಂಡು ಅಂಗಡಿಗೆ ಬಂದರು. ಇನ್ನು ಊರಿಂದ ಅಮ್ಮ ತಿಂಡಿ ಕೊಟ್ಟು ಕಳಿಸಿದ್ರಲ್ವ, ಅದನ್ನೆಲ್ಲ ಅವ್ರಿಗೆ ಕೊಟ್ಟಿರಲಿಲ್ಲ. ಅವ್ರ ಕೈಲಿ ಆಗೋದು ಒಬ್ಬಿಟ್ಟು ಒಂದೇ ತಿನ್ನೋಕ್ಕೆ, ಏನೇನು ತಿನ್ನೋದಕ್ಕಾಗಲ್ಲ. ಅದಕ್ಕೆ ಅವ್ರನ್ನ ಆಡ್ಕೊತಿದ್ದೀನಿ, ಚಕ್ಲಿ ತಿನ್ನೋಕ್ಕೂ ಪುಣ್ಯ ಮಾಡಿರಬೇಕು ಅಂತ. ಇನ್ನು ಮೀನು ಇವಾಗ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿದ್ದಾಳೆ, ಅದಕ್ಕೆ ಸ್ವಲ್ಪ ಗಾಳಿ ತಗೊಂತಿದ್ದಾಳೆ. ಇನ್ನು ಸ್ವಲ್ಪ ಟೈಮ್ ಕಳೆದ್ಮೇಲೆ ಒಬ್ಬರು ಕಸ್ಟಮರ್ ಬಂದ್ಬಿಟ್ಟು 42 ಪಪ್ಸ್ ಬೇಕು ಅಂತಂದರು. ನನಗೆ ಈ ಥರ ಸಡನ್ನಾಗಿ ಯಾರಾದರೂ ಬಂದರೆ ಕೈ ಕಾಲುಗಳೇ ಆಡಲ್ಲ, ಏನು ಮಾಡಬೇಕು ಯಾವ ಥರ ಮಾಡಬೇಕು. ಇನ್ನು ಅಕ್ಕ ಬಾವ ರೆಸ್ಟಿಗಂತ ಮನೆಗೆ ಹೋಗಿದ್ರು. ಇನ್ನು ನಾನು ನನ್ನ ತಂಗಿ ಗುಂಡಣ್ಣ 3 ಜನ ಇದ್ದು ಹೆಂಗೋ ಮಾಡಿ ಪಪ್ಸ್ ಎಲ್ಲ ಬಿಸಿ ಮಾಡಿ ಕೊಟ್ಟಿದ್ದಾಯಿತು. ಇವಾಗ ಸದ್ಯಕ್ಕೆ ಬಾವನ ತಲೆಯಲ್ಲಿ ಏನು ಬಂದಿತ್ತೋ ಗೊತ್ತಿಲ್ಲ, ಸ್ವಲ್ಪ ಜಾಸ್ತಿನೇ ಪಪ್ಸ್ ಮಾಡಿ ಇಟ್ಬಿಟ್ಟಿದ್ರು. ಇನ್ನು ಅವರು ಮನೆಯಿಂದ ರೆಸ್ಟ್ ಎಲ್ಲ ಮುಗಿಸ್ಕೊಂಡು ಅಂಗಡಿಗೆ ಬಂದು ಅಂಗಡಿಗೆ ಅಂತ ತರಕಾರಿ ಎಲ್ಲ ತೊಗೊಂಬಂದರು. ನಮಗೂ ಸ್ವಲ್ಪ ಮನೆಗೆ ಬೇಕಿತ್ತು. ತರಕಾರಿ ಜೊತೆ ಗೋಬಿನೂ ಬಂದಿದ್ರು. ಗೋಬಿ ಮಾತ್ರ ಸಖತ್ ಟೇಸ್ಟಿಯಾಗಿತ್ತು. ನಮ್ಮದೇ ಬೇಕ್ರಿ ಇದ್ದರು, ಬೇಕ್ರಿಲಿ ಬೇಜಾನ್ ಐಟಮ್ಗಳು ತಿನ್ನೋದಕ್ಕಿದ್ರು. ಹೊರಗಡೆ ಫುಡ್ ಕ್ರೇವಿಂಗ್ಸ್ ಆಗೇ ಆಗುತ್ತೆ. ನಾವಂತೂ ವಾರಕ್ಕೆ ಅದೆಷ್ಟು ಸಲ ಹೊರಗಡೆ ಫುಡ್ ತರಿಸ್ಕೊಂತಿರ್ತೀವೋ ಗೊತ್ತಿಲ್ಲ. ಮೊದಲೆಲ್ಲ ಅನ್ನಿಸ್ತಿತ್ತು ಬೇಕ್ರಿ ಇದ್ಬಿಟ್ಟಿದ್ರೆ ಸಾಕು, ಇನ್ಯಾವ ಫುಡ್ಡು ಬೇಡ, ಬೇಕ್ರಿಲೇ ಬೇಜಾನ್ ಐಟಮ್ಗಳಿರುತ್ತೆ ತಿನ್ಬೋದಿತ್ತು ಅಂತ. ಇವಾಗ ಹಂಗಿಲ್ಲ, ಬೇಕ್ರಿ ಐಟಮ್ಗಿಂತ ಜಾಸ್ತಿ ಬೇರೆ ಫುಡ್ಗಳ ಮೇಲೆ ಕ್ರೇವಿಂಗ್ಸ್ ಆಗೋಗುತ್ತೆ. ಇನ್ನು ನಾವು ಅಕ್ಕ ಬಾವನ ಅಂಗಡಿಲೇ ಬಿಟ್ಟು, ಯಾಕಂದರೆ ಅವ್ರು ರೆಸ್ಟ್ ಮಾಡ್ಕೊಂಡಿದ್ರಲ್ವ, ಅದಕ್ಕೆ ನಾವು ಮನೆ ಕಡೆ ಹೊರಟ್ವಿ. ಮನೆಗೆ ಹೋದ್ಮೇಲೆ ನನ್ನ ಮಗಳು ಮಲ್ಕೊಂಬಿಟ್ಲು. ಅದಕ್ಕೆ ಮೀನುನ ಹೊರಗಡೆ ಕರ್ಕೊಂಬಂದು ಸ್ವಲ್ಪ ಹೊತ್ತು ಆಟ ಆಡ್ಸೋಣ ಅಂತ ಆಟ ಆಡಿಸ್ತಿದ್ದೆ. ಇವಾಗ ಸ್ವಲ್ಪ ಪರವಾಗಿಲ್ಲ, ನಮ್ಮ ಜೊತೆ ಎಲ್ಲ ಹೊಂದ್ಕೊಂತಿದ್ದಾಳೆ, ಚೆನ್ನಾಗಿ ರಿಯಾಕ್ಟ್ ಮಾಡ್ತಾಳೆ. ಇವತ್ತಿಗೆ ಇಷ್ಟೇ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.